ತಾರೀಕಿಗೆ 1 ವರ್ಷ ಆಗ್ತಿದೆ. ನಮ್ಮ ಪ್ರಜಾಶಕ್ತಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೋಡಿ, ಇವತ್ತು ನಾವು ಹಲವಾರು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಅದನ್ನು ಗುರುತಿಸಿ ತುಮಕೂರು ಜಿಲ್ಲೆಯಲ್ಲಿ ಅತಿ ಎತ್ತರವಾಗಿ ನಮ್ಮ ಸಂಘಟನೆಯನ್ನು ಕೊಂಡೊಯ್ದಂಥ ಒಂದು ಪ್ರಜಾಶಕ್ತಿ ಟಿ ವಿಗೆ ಸಂಪೂರ್ಣವಾಗಿ ನಮ್ಮ ಮನಸಾರೆ ಶುಭ ಹಾರೈಸ್ತಾ ಇದ್ದೀವಿ. ಹಾಗೆ 1 ವರ್ಷ ತುಂಬ್ತಾ ಇದೆಯಲ್ವಾ ಪ್ರಜಾಶಕ್ತಿ ಟಿ ವಿ. ಆವತ್ತಿನ ದಿನ ನಾವು ತುಮಕೂರು ಟೌನ್ ಸರ್ಕಲ್ಗೆ 1,000 ಸ್ವೀಟು ಲಾಡು ಹಂಚುವಂಥ ಕೆಲಸ ಮಾಡ್ತಾಯಿದ್ದೀವಿ. ಯಾವುದೋ ಪ್ರಜಾಶಕ್ತಿಗೋಸ್ಕರ ಸಂಪೂರ್ಣವಾಗಿ ಶ್ರಮಿಸಿರುವಂಥ ಪ್ರಜಾಶಕ್ತಿಗೆ ನಮ್ಮ ಸಂಘಟನೆ ವತಿಯಿಂದ ಸಂಪೂರ್ಣವಾಗಿ ನಿಮಗೆ ಶುಭ ಹಾರೈಸ್ತೀವಿ. ಹಾಗೆ ಏನು ಶಬ್ಬೀರು ಈ ಒಂದು ಪ್ರಜಾಶಕ್ತಿ ಟಿ ವಿ ತೊಗೊಂಡಿದ್ದಾರೋ ತುಂಬ ಸಂತೋಷ ಆಗ್ತಾಯಿದೆ. ಯಾರೂ ಮಾಡದೇ ಇರೋಂಥ ಕೆಲವೊಂದು ಈ ಪ್ರಜಾಶಕ್ತಿ ಹೋರಾಟ ಮಾಡಿ ಸಾರ್ವಜನಿಕರಿಗಾಗಿರ್ಬೋದು, ವಯಸ್ಸಾಗಿರೋರಿಗಾಗಿರ್ಬೋದು, ಯುವಕರಿಗೆ, ಕಾಲೇಜ್ ಹುಡುಗರಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಸಂಪೂರ್ಣವಾಗಿ ಬೆಂಬಲ ಕೊಡುವಂಥ ಒಂದು ಏಕೈಕ ಟಿ ವಿ ಚಾನಲ್ ಅಂದರೆ ಪ್ರಜಾಶಕ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಹಾಗೆ ತುಮಕೂರಲ್ಲಿ ಧೈರ್ಯವಾಗಿ ಮುನ್ನುಗ್ಗಿ ಪ್ರತಿಯೊಂದು ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲ್ ಇರ್ಬೋದು, ರೋಡ್ ಕಾಮಗಾರಿ ಇರ್ಬೋದು, ಅಕ್ಕಿ ಹಗರಣ ಇರ್ಬೋದು, ನೋಡಿ ನಾನು ಹೇಳೋಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಈ ಒಂದು ಚಾನಲ್ಲು ಸಾವಿರಾರು ವರ್ಷ ಬೆಳಿಬೇಕು, ಸಾವಿರಾರು ವರ್ಷ ಹೀಗೆ ಇರಬೇಕು ಅಂತೇಳಿ ನಾವು ಒಂದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಹಾಗೆ ಅಂಬೇಡ್ಕರ್ ವಾಲ್ಮೀಕಿ ಸೇನೆ ವತಿಯಿಂದ ಶುಭ ಹಾರೈಸ್ತಾ ಇದ್ದೀವಿ. ಶುಭವಾಗಲಿ. ಶಬೀರ್ ಅವರೇ, ನಿಮ್ಗೆ ಇನ್ನೂ ಆ ದೇವರು ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಟಿ ವಿ ಬೆಳೆಯುವಂಥ ಶಕ್ತಿ ಕೊಡಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಪ್ರಜಾಶಕ್ತಿಲಿ ಪ್ರತಿಯೊಬ್ಬರು ಕೆಲಸ ಮಾಡ್ತಿರೋಂಥ ಒಬ್ಬ ಯುವಕ ಆಗಿರ್ಬೋದು, ಯುವಕರಾಗಿರ್ಬೋದು, ಯುವತಿ ಆಗಿರ್ಬೋದು, ಇವರು ಎಲ್ಲರಿಗೂ ಸಂಪೂರ್ಣವಾಗಿ ನಮ್ಮ ಸಂಘಟನೆಯಿಂದ ಬೆಂಬಲ ಇರುತ್ತೆ. ನಿಮಗೆಲ್ಲ ಶುಭವಾಗಲಿ. ಜೈ ಹಿಂದ್, ಜೈ ಭುವನೇಶ್ವರಿ.